ಕಳೆದ 5 ದಿನಗಳ ಹಿಂದೆ ವ್ಯಕ್ತಿಯೊಬ್ಬರು ಶೌಚಾಲಯದ ಪೈಪ್ಲೈನ್ ಅಳವಡಿಸಲು ಯಾವುದೇ ಅನುಮತಿ ಪಡೆಯದೆ ಸಾರ್ವಜನಿಕ ಕಾಂಕ್ರೀಟ್ ರಸ್ತೆಯಿಂದ ಮಧ್ಯದಲ್ಲಿ ಕತ್ತರಿಸಿ ಪೈಪ್ ಅಳವಡಿಸಲು ಮುಂದಾಗಿದ್ರು. ಇದಕ್ಕೆ ಆ ರಸ್ತೆಯಲ್ಲಿ ಸಂಚರಿಸುವ ಎಲ್ಲರ ವಿರೋಧ ವ್ಯಕ್ತಗೊಂಡಿತ್ತು. ಈ ಘಟನೆ ಬಗ್ಗೆ ಹಾಗೂ ಅವರಿಗೆ ರಸ್ತೆ ಕತ್ತರಿಸಲು ಸಹಾಯ ಮಾಡಿದ ಪುರಸಭೆ ಸದಸ್ಯರ ಬಗ್ಗೆ ಅಲ್ಲಿನ ನಿವಾಸಿಗಳು ಶಾಸಕರಿಗೆ ಪುಕಾರು ನೀಡಿದರು. ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಯಾವುದೇ ಗಲಭೆಗೆ ಅವಕಾಶ ನೀಡದೆ ವಾದ ವಿವಾದಗಳನ್ನು ಮಾಡದೆ ಮುಖ್ಯಾಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸುವಂತೆ ಸಲಹೆ ನೀಡಿದರು. ಈ ಸಂದರ್ಭ ಪುರಸಭೆ ಅಧ್ಯಕ್ಷರಾದ ಎಂಕೆ ದೇಚಮ್ಮ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಾಡ ರಂಜಿಪುಣಚ ಮತ್ತಿತರ ಸದಸ್ಯರು ಪಾಲ್ಗೊಂಡಿದ್ದರು. ಈಗ ನಿನ್ನೆ ನೀವೆಲ್ಲ ಬಂದು ಕರೆದಿದ್ದೀವಿ, ನನಗೆ ಸಮಸ್ಯೆ ಬಗ್ಗೆ ಗೊತ್ತಿದೆ. ನೀವು ಕರೆದಿದ್ದಕ್ಕೆ ಬಂದಿದ್ದೀವಿ. ಬಂದ ಮೇಲೆ ನೋಡಿದ್ದೀನಿ, ಅರ್ಥ ಆಗಿದೆ ನನಗೇನು ಸಮಸ್ಯೆ, ಏನು ಪರಿಹಾರ ಅಂತ ಬಗೆಹರಿಸ್ತೀನಿ. ನಾನು ಚೀಫ್ ಆಫೀಸರ್ ಹತ್ರ ಮಾತಾಡ್ತೀನಿ. ಯಾಕೆ ಇದಾಗ್ತೀರ? ಈಗ ಒಂದು ಪ್ರಾಬ್ಲಮ್ ಅಲ್ಲ, ಅವರ ಪ್ರಾಬ್ಲಮ್ನ ನಾವು ಹ್ಯಾಂಡಲ್ ಮಾಡಬೇಕು. ಹೌದೌದು, ತಾಳ್ಮೆಯಿಂದ ಸರ್. ಇಲ್ಲಿ ಅದೇ ಸರ್, ಈಗ ನಾವು ಅಲ್ಲ, ನಾವು ಒಂದು ಪ್ರಾಬ್ಲಮ್ ಹೇಳಕ್ ಬಂದಿದ್ದೀವಿ. ಇಲ್ಲಿ ಅಣ್ಣ ತಮ್ಮ ಅಂತ ಅವರವರು ಬೇರೆಯವರು ಬಂದಿದ್ದಾರೆ. ಆಯ್ತಪ್ಪ, ಈಗ ನೀವು ಬಂದಿದ್ದೀರಾ, ಹೇಳಿದ್ದೀರಾ. ಈಗ ನಾನು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಕೆಲಸ ಏನು ಮಾಡ್ತೀನಲ್ಲ, ಬಿಡಿ. ಈಗ ನಾವು ನಿಮ್ಮ ಕಡೆದ ನ್ಯಾಯ ನೋಡ್ತೀವಿ ಸರ್. ನಾವು ಅದಕ್ಕೋಸ್ಕರ ಸರ್ ನನ್ನ ಬೆಳಿಗ್ಗೆ